Good evening my dear children, welcome back to my YouTube channel English with Nurul Islam. ನಾನು ನಿಮ್ಮ ಇಸ್ಲಾಂ ಸರ್. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಬಹಳ ಜನ ಕಮೆಂಟ್ಸ್ಗಳಲ್ಲಿ ಸರ್ ಇಂಗ್ಲೀಷ್ ಅಸೈನ್ಮೆಂಟು ಲಿಂಕ್ ಕಳಿಸಿ ಅಂತ ಕೇಳ್ತಾ ಇದ್ದೀರಾ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಪ್ರಥಮ PUCಯ ವಿದ್ಯಾರ್ಥಿಗಳಿಗೂ ಕೂಡ ಜೊತೆಗೆ ದ್ವಿತೀಯ PUCಯ ವಿದ್ಯಾರ್ಥಿ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇಂಗ್ಲೀಷ್ ಅಸೈನ್ಮೆಂಟ್ ಆಯಿತಾ ಔಟ್ ಆಫ್ ಔಟು ತೆಗಿಲೇಬೇಕು ತಗೊಳ್ಳು. ಇದು 10 ಅಂಕಕ್ಕೆ ಇರುತ್ತೆ, 10 ಮಾರ್ಕ್ಸಿಗೆ ಇರುತ್ತೆ. ಯಾಕಂದರೆ ಬಹಳ ಜನ ವೀಡಿಯೋಸ್ಗಳಲ್ಲಿ ಕೇಳ್ತಾ ಇದ್ದೀರಾ ಸರ್ ಇಂಗ್ಲೀಷ್ ಅಸೈನ್ಮೆಂಟ್ ಹೆಂಗೆ ಬರೆಯೋದು ಆಯಿತಾ, ಟಾಪಿಕ್ ಏನು ಅದು ಇದು ಅಂತ ತಗೊಳ್ಳು. ನಾನು ಅಪ್ಲೋಡ್ ಮಾಡಿರುವಂಥ ಟಾಪಿಕನ್ನೇ ಸೆಲೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ನಿಮ್ಮ ಲೆಕ್ಚರರ್ಸ್ಗಳಿಗೆ ಸರ್ ಕ್ಯಾನ್ ಐ ರೈಟ್ ಇಂಗ್ಲೀಷ್ ಅಸೈನ್ಮೆಂಟ್ ಆನ್ ದಿಸ್ ಟಾಪಿಕ್ ಅಂತ ಕೇಳ್ಕೊಬೋದು. ಯಾಕಂದರೆ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆ, ನೀವು ಏನೇನು ಬರೀಬೇಕು ಅಂತ ಸುಮಾರು ಒಂದು 10 ಪೇಜನ್ನು ತಾವುಗಳು ಬರೀಬೇಕಾಗಿರುತ್ತೆ. ಅಸೈನ್ಮೆಂಟ್ ತಗೊಂಡವರು ತಗೊಂಡ್ರೆ ಒಂದು 10 ಪೇಜಸನ್ನು ತಾವುಗಳು ಅಸೈನ್ಮೆಂಟಲ್ಲಿ ಬರೀಬೇಕು. ಪ್ರಾಜೆಕ್ಟ್ ವರ್ಕನ್ನು ತೆಗೆದುಕೊಂಡ್ರೆ ಸುಮಾರು ಒಂದು 30 ಪೇಜ್ ಬರೀಬೇಕಾಗತ್ತೆ. ಸೊ ಬೆಸ್ಟ್ ಆಪ್ಷನ್ ಏನು ಅಂತ ಹೇಳಿದರೆ ಅಸೈನ್ಮೆಂಟೇ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಅಸೈನ್ಮೆಂಟನ್ನೇ ಬರೀರಿ. ಇರೋದೇ 10 ಮಾರ್ಕ್ಸು, 10 ಪೇಜಸ್ ಬರೆದ್ರೆ ಈಸಿಯಾಗಿ ತಾವುಗಳು ಈ 10 ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಈ 10 ಮಾರ್ಕ್ಸು ತಾವುಗಳು ಗಳಿಸಬೇಕು ಅಂತ ಹೇಳಿದರೆ ಈ 10 ಮಾರ್ಕ್ಸನ್ನು ಏನು ಮಾಡಿದ್ದಾರೆ ಅಂದರೆ ಇದರಲ್ಲೂ ಕೂಡ ಡಿವೈಡ್ ಮಾಡಿದ್ದಾರೆ. ಏನು ಅಂತ ಹೇಳಿದರೆ 3 ಭಾಗ 5 + 3 + 2 ಅಂತ ಮಾಡಿದ್ದಾರೆ. ನೋಡಿ, ಈ 5 ಮಾರ್ಕ್ಸು ಏನಕ್ಕೆ ಅಂತ ಹೇಳಿದರೆ ಅಸೈನ್ಮೆಂಟು ಸಬ್ಮಿಟ್ ಮಾಡ್ತಿರಲ್ವ, ಆವಾಗ ನಿಮಗೆ ಸಬ್ಮಿಟ್ ಮಾಡಿದ್ದಕ್ಕೆ SUBMIT ಸಬ್ಮಿಟ್ ಮಾಡಿದರೆ 5 ಮಾರ್ಕ್ಸ್ ಸಿಗುತ್ತೆ. ಅಸೈನ್ಮೆಂಟ್ ಯಾವುದೇ ಅಸೈನ್ಮೆಂಟ್ ಆಗಿರ್ಬೋದು, ಕನ್ನಡ, ಇಂಗ್ಲೀಷ್, ಹಿಂದಿ ಅಥವಾ ನಿಮ್ಮ ಕೋರ್ ಸಬ್ಜೆಕ್ಟಿನ ಅಸೈನ್ಮೆಂಟು ಅಕೌಂಟೆನ್ಸಿ, ಬಿಸ್ನೆಸ್ಸು, ಎಕನಾಮಿಕ್ಸ್ ಯಾವುದೇ ಆಗಿರ್ಬೋದು, ಅಥವಾ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಜಿಯೋಗ್ರಫಿ. ನೋಡಿ, ಸಬ್ಮಿಟ್ ಮಾಡಿದ ತಕ್ಷಣ 5 ಮಾರ್ಕು ಅದ್ರ ಮೇಲೆ ಬೀಳುತ್ತೆ. ನಂತರದಲ್ಲಿ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಪ್ರೆಸೆಂಟೇಷನ್ ಅಂದರೆ ಏನು ವಿದ್ಯಾರ್ಥಿಗಳೇ? ಪ್ರೆಸೆಂಟೇಷನ್ ಅಂತ ಹೇಳಿದರೆ ತೋರಿಸ್ತೀನಿ ನೋಡಿ. ಈಗ ಬಹಳ ಜನ ವಿದ್ಯಾರ್ಥಿಗಳು A4 ಶೀಟಲ್ಲಿ ಬರೆಯುವಂಥದ್ದು ಇವೆಲ್ಲ. ಆದರೆ ಕೆಲವೊಂದು ಕಾಲೇಜ್ಗಳಲ್ಲಿ ಬುಕ್ಲೆಟು ಕೂಡ ಮಾಡಿರ್ತಾರೆ. ಆ್ಯಸ್ ಪರ್ ಯುವರ್ ಕನ್ವೀನಿಯೆಂಟ್ ಆಯಿತಾ, ಯಾವ ರೀತಿಯಾಗಿ ಅವರು ಮಾರ್ಗದರ್ಶನ ನೀಡಿದಾರೋ ಅದೇ ರೀತಿಯಾಗಿ ಬರೀರಿ. A4 ಶೀಟಲ್ಲಿ ಬರೆಯುವವರು ಇದು A4 ಶೀಟ್ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಮೊದಲು ಸ್ಕೆಚ್ ಪೆನ್ ತಗೊಂಡು ನೀಟಾಗಿ ಬಾರ್ಡ್ರ್ ಹಾಕಿ. ಇದು ಒಂದು ವಿಧಾನ. ಇನ್ನೊಂದು ರೀತಿ ವಿಧಾನ ಬಾರ್ಡ್ರ್ ಹಾಕುವಂಥದ್ದು ಅದು ಈ ರೀತಿಯಾಗಿ ಇರುತ್ತೆ ಆಯಿತಾ. ನೀವು ನೋಡಿ, ಇದನ್ನು ನಾವು ಪ್ರೆಸೆಂಟೇಷನ್ ಅಂತ ಕರಿತೀವಿ. ಅಂದರೆ ಮಗು ಕಲರ್ಫುಲ್ಲಾಗಿ ಅಸೈನ್ಮೆಂಟನ್ನು ಬರೆದಿದೆ, ಇದನ್ನು ಪ್ರೆಸೆಂಟೇಷನ್ಗೆ 3 ಮಾರ್ಕ್ಸ್ ಇರುತ್ತೆ. ಸಬ್ಮಿಟ್ ಮಾಡಿದರೆ 5 ಮಾರ್ಕು, ಪ್ರೆಸೆಂಟೇಷನ್ಗೆ 3 ಮಾರ್ಕ್, ಅಲ್ಲಿಗೆ 8 ಮಾರ್ಕ್ಸ್ ಆಯಿತು. ಹಾಗಿದ್ರೆ ಇನ್ನೂ 2 ಮಾರ್ಕ್ಸು, ಏಕೆಂದರೆ ಕೆಲವೊಬ್ಬರಿಗೆ ಕಡಿಮೆ ಅಂಕಗಳು ಸಿಗ್ತಾವಲ್ವ, ಅದು ಎಂಥ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದರೆ ನೋಡಿ, ಪ್ರೆಸೆಂಟೇಷನಲ್ಲಿ ನಿಮ್ಮದು ಹ್ಯಾಂಡ್ ರೈಟಿಂಗ್ ಕೂಡ ಮ್ಯಾಟ್ರ್ ಆಗುತ್ತೆ. ದಯವಿಟ್ಟು ನೀವೇ ಅಸೈನ್ಮೆಂಟನ್ನು ಬರೀರಿ, ಇವ್ರ ಕೈಯಲ್ಲಿ ಬರೆಸಬೇಡಿ. ಯಾಕಂದರೆ ಚೆಕ್ಕಿಗೆ ಬಂದಾಗ ನಿಮ್ಮ ಪೇಪರ್ ಜೊತೆ ನೋಡಿ ನಿಮ್ಮ ಯೂನಿಟ್ ಟೆಸ್ಟ್ ಪೇಪರನ್ನು ತೆಗೆಸ್ತಾರೆ ಚೆಕ್ಕಿಂಗಿಗೆ ಬಂದಾಗ, ಜೊತೆಗೆ ಮಿಡ್-ಟರ್ಮ್ ಪೇಪರ್ ಕೂಡ ತೆಗೆಸ್ತಾರೆ ಆಯಿತಾ. ಹಾಗೂ ನಿಮ್ಮ ಅಸೈನ್ಮೆಂಟ್ ಕೂಡ ಕೊಡಿ ಅಂತ ಹೇಳ್ತಾರೆ. ಈ ಸೆಟ್ ಪೂರ್ತಿಯಾಗಿ ಅವ್ರ ಕೈಗೆ ಹೋಗುತ್ತೆ, ಅಲ್ಲಿಗೆ ಹ್ಯಾಂಡ್ ರೈಟಿಂಗ್ ಅವರಿಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಹೇಳುತ್ತಿರುವಂಥದ್ದು ವಿದ್ಯಾರ್ಥಿಗಳೇ, ದಯವಿಟ್ಟು ನೀವೇ ನಿಮ್ಮ ಸ್ವಂತ ಕೈಯಿಂದಲೇ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲೇ ಅಸೈನ್ಮೆಂಟನ್ನು ಬರೆದು ಸಬ್ಮಿಟ್ ಮಾಡಿ. ಅಸೈನ್ಮೆಂಟನ್ನು ಬರೆಯುವ ಸಮಯದಲ್ಲಿ ನೀಟಾಗಿ ಆಯಿತಾ ಕಲರನ್ನು ಯೂಸ್ ಮಾಡಿ. ಕಲರ್ ಅಂತ ಹೇಳಿದರೆ ಭಾಳ ಗೊಬ್ಬೆಬ್ಬಿಸ್ಬಾರ್ದು, ಜಾಸ್ತಿನೂ ಗಲೀಜು ಕಾಣಬಾರ್ದು. ನಿಮಗೆ ಅನ್ನಿಸ್ಬೇಕು ಸಿಸ್ಟಮೆಟಿಕ್ಕಾಗಿ, ಸ್ಟೈಲಾಗಿ, ಸಿಂಪಲಾಗಿ ಇದೆ ನನ್ನ ಅಸೈನ್ಮೆಂಟು ಅಂತ ಖುಷಿ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ. ಈ ಪ್ರೆಸೆಂಟೇಷನಲ್ಲಿ ಮತ್ತೇನು ಬರುತ್ತೆ ಅಂತ ಹೇಳ್ಕೊಡ್ತೀನಿ, ಮೊದಲು ಕೇಳಿ. ಈ ಪ್ರೆಸೆಂಟೇಷನ್ನು 5 ಮಾರ್ಕು ಸಬ್ಮಿಟ್ ಮಾಡಿದ ತಕ್ಷಣ ಸಿಗುವಂಥದ್ದು, ಸಬ್ಮಿಟ್ ಮಾಡಿದ ತಕ್ಷಣ ಸಿಗತ್ತೆ. 3 ಮಾರ್ಕ್ಸು ಈ ಪ್ರೆಸೆಂಟೇಷನ್ ಅಂತ ಹೇಳಿದೆ. ಪ್ರೆಸೆಂಟೇಷನಲ್ಲಿ ಕಲರಿಂಗ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಅಥವಾ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಆಯಿತಾ. ಇನ್ನೊಂದು ಏನು ಅಂತ ಹೇಳಿದರೆ ಆಯಿತಾ, ಪೋಸ್ಟರ್ಸ್ಗಳಾಗಿರ್ಬೋದು, ಪೋಸ್ಟರ್ಸ್. ಈಗ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ಇದು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಯಾವ್ದಾರ ಒಂದು ಮೂವಿ ರಿವ್ಯೂವನ್ನು ಕೊಟ್ಟಿರ್ತಾರೆ ಆಯಿತಾ. ಯಾವುದೋ ಒಂದು ಮೂವಿ ಹೊಸದಾಗಿ ಬಂದಿರುತ್ತೆ, ಆ ಟಾಪಿಕನ್ನು ನಿಮಗೆ ಕೊಟ್ಟಿರ್ತಾರೆ, ಮೂವಿಯನ್ನು ಇಂಗ್ಲೀಷಿಗೆ ರಿವ್ಯೂ ಮಾಡಿ ಅಂತ. ಆ ರಿವ್ಯೂ ಮಾಡುವ ಸಮಯದಲ್ಲಿ ಮೂವಿಯ ಪೋಸ್ಟರ್ಗಳು, ಹೀರೋ ಪೋಸ್ಟರು ಅಥವಾ ಆ ಡೈರೆಕ್ಟ್ರ್ ಪೋಸ್ಟರ್ ಆಗಿರ್ಬೋದು, ಅಥವಾ ಇನ್ನೊಂದು ಗುಡ್ ಎಕ್ಸಾಂಪಲನ್ನು ಕೊಡ್ತೀನಿ. ಈಗ ನಿಮಗೆ ಇಂಗ್ಲೀಷ್ ಅಸೈನ್ಮೆಂಟ್ ಬರೆಯೋ ಸಮಯದಲ್ಲಿ ಆಯಿತಾ ಇಂಗ್ಲೀಷ್ ಪೋಯೆಟ್ಸ್ ಬಗ್ಗೆ ಕೇಳಿರ್ಬೋದು. ಈ ಪೋಯೆಟ್ಸ್ ಬಗ್ಗೆ ಫಾರ್ ಎಕ್ಸಾಂಪಲ್ ಈಗ ಶೇಕ್ಸ್ಪಿಯರ್ ಬಗ್ಗೆ ಕೇಳಿರ್ಬೋದು. ಶೇಕ್ಸ್ಪಿಯರ್ ಬಗ್ಗೆ ಕೇಳಿದಾಗ ಬರೆಯುವಂಥದ್ದೆಲ್ಲ ಅವರ ಚಿತ್ರಗಳನ್ನು ಕೂಡ ತಾವುಗಳು ಹಚ್ಚಬೇಕು. ಇದನ್ನು ನಾವು ಪ್ರೆಸೆಂಟೇಷನ್ ಅಂತ ಕರಿತೀವಿ. ಆವಾಗ ನಿಮ್ಮ ಅಸೈನ್ಮೆಂಟು ಪರಿಪೂರ್ಣವಾಗಿದೆ ಅಂತ, ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಏನು ಪೋಸ್ಟರೇ ಇಲ್ಲ ಅಂದರೆ ಬಹಳ ಕಷ್ಟ ನಿಮಗೆ 10 ಅಂಕಗಳು ಬರೋದು. ಇದಕ್ಕೆಲ್ಲ ಅಂಕಗಳು ಸಿಗುತ್ತೆ ನೋಡಿ.
ಕಲರ್ ಯೂಸ್ ಮಾಡುವಂಥದ್ದು, ಹ್ಯಾಂಡ್ ರೈಟಿಂಗು ಹಾಗೂ ಪೋಸ್ಟರ್ಸ್. ಇನ್ನು 2 ಅಂಕಗಳು ವಿದ್ಯಾರ್ಥಿಗಳೇ, ಇದು ವೈವಾ ಅಂತ ಕರಿತೀವಿ. ವೈವಾ ಅಂತ ಹೇಳಿದರೆ ಇದನ್ನೇನು ಎಲ್ಲರೂ ಹಾಗೆ ಕೊಡ್ತಾರೆ, ಇರಲಿ ಬಿಡು ಮಗು ಬರೆದಿದೆ ಅಂತ. ಹಾಗಾಗಿ ಮೊದಲು ವೈವಾ ಅಂತ ಹೇಳಿದರೆ ಯಾವ ಟಾಪಿಕ್ ಮೇಲೆ ಬರಿತಾ ಇದ್ದೀರಾ ಅಂತ ನಿಮಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ ದಯವಿಟ್ಟು ಇದನ್ನು ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳ ಅಸೈನ್ಮೆಂಟ್ಗಳ ಲಿಂಕ್ಸ್ ಹಾಗೂ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳ ಇಂಗ್ಲೀಷ್ ಅಸೈನ್ಮೆಂಟಿನ ಲಿಂಕ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ದಯವಿಟ್ಟು ಕ್ಲಿಕ್ ಮಾಡಿಕೊಂಡು ನಿಮ್ಮ ಟಾಪಿಕ್ ಯಾವುದು ಅಂತ ನೋಡಿಕೊಂಡು ಆಯಿತಾ, ರಿಲೇಟೆಡ್ ಆಗಿದ್ದರೆ ಅದನ್ನು ಬರೀರಿ. ಸಂಪೂರ್ಣವಾಗಿ ಕರೆಕ್ಟಾಗಿ ಎಲ್ಲ ಇನ್ಫಾರ್ಮೇಷನನ್ನು ಆ ಒಂದು ವಿಡಿಯೋದಲ್ಲಿ ನಾವು ನೀಡಿರ್ತೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.